ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲು ಬಾರಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಚಾನಲ್ನ ಹೆಲ್ಪ್ ಆಗ್ತದೆ. ಸ್ನೇಹಿತರೆ, ಇವತ್ತು ಏನು ನೋಡಾಕ್ತೀರಿ, ಇಂಡಿಯನ್ ಆರ್ಮಿ ಕ್ಲಾಸ್ ಅದರೊಳಗೆ ಹಿಸ್ಟ್ರಿ ಸೀರೀಸ್ ಅನ್ನ ಪ್ರಮುಖವಾಗಿ ನೋಡಕತ್ತೀವಿ. ಯಾರ್ಯಾರು ಈಗ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ರಿ, ಇದರಿಂದ ಹೆಲ್ಪ್ ಆಗ್ತದೆ ಅಂತ. ಸ್ನೇಹಿತರೆ, ಆಲ್ರೆಡಿ ಜೈನ ಧರ್ಮದ ಬಗ್ಗೆ ಏನಾಗ್ತದೆ, ಕ್ಲಾಸ್ ಮುಗಿದಾಗ ಕಂಪ್ಲೀಟ್ ಆಗಿ ಮುಂದುವರೆದಿನ ಬೌದ್ಧ ಧರ್ಮ ಕಂಪ್ಲೀಟ್ ಆಗಿ ಕ್ಲಾಸ್ ಅದೇ ರೀತಿಯಾಗಿ ಮುಂದುವರಿತದೆ. ನೋಡ್ರಿ, ಬೌದ್ಧ ಧರ್ಮ. ಸ್ನೇಹಿತರೆ, ಬೌದ್ಧ ಧರ್ಮ ಗೌತಮ ಬುದ್ಧನ ಏನಾದ್ರು ಕರೀತಾರ, ವಿಷಾದ ಬೆಳಕು ಅಂತ ಕರೀತಾರ. ವಿಷಾದ ಬೆಳಕು ಗೌತಮ ಬುದ್ಧನನ್ನು ಕರೆಯುತ್ತಾರೆ. ಸ್ನೇಹಿತರೆ, ಗೌತಮ ಬುದ್ಧ ಜನನವಾಗಿದ್ದು 567 ಕ್ರಿಸ್ತಪೂರ್ವ 567ರಲ್ಲಿ. ಈತ ಹುಟ್ಟಿದ ಸ್ಥಳ ಯಾವ್ದಂದ್ರೆ ಕಪಿಲ ವಸ್ತು ಲೂಂಬಿನವನ ಅಂತ ನೆನಪಿಟ್ಕೊರಿ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಈತನ ತಾಯಿ ಮಹಾದೇವಿ. ಈ ಮಹಾದೇವಿ ಏನಂತಳ, ಸಿದ್ಧಾರ್ಥ ಹುಟ್ಟಿದ ಕೆಲವೇ ದಿನಗಳು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಏನಂತಳ ಈ ಮಾಯಾದೇವಿ ತಿರ್ಕೋತಾಳ. ಆದ್ದರಿಂದ ಈ ಸಿದ್ಧಾರ್ಥನ ಸಾಕು ತಾಯಿ ಅಂತ ಒಬ್ಬರು ಬರ್ತಾರ. ಅವರ ಯಾರಂದ್ರ ಮಹಾಪ್ರಜಾಪತಿ ಗೌತಮಿ. ಆತನ ತಂದೆ ಶುದ್ಧೋಧನ ತಂದೆ ಯಾರಂದ್ರ ಸಿದ್ಧಾರ್ಥನ ತಂದೆ ಯಾರು, ಶುದ್ಧೋಧನ. ಇಂತ ಕಪಿಲವಸ್ತನ ರಾಜ ಇರ್ತಾನ. ರಾಜನ ಮಗನಾಗಿ ಈ ಸಿದ್ಧಾರ್ಥ ಹುಟ್ಟಿರ್ತಾನ. ಹಾಗಾದ್ರೆ ಆತನ ಸಾಕು ತಾಯಿ ಯಾರು, ಮಹಾಪ್ರಜಾಪತಿ ಗೌತಮಿ. ಆತನ ಹೆತ್ತ ತಾಯಿ ಮಾಯಾದೇವಿ. ಮುಂದುವರೆದು ನೋಡ್ಕೊಳ್ರಿ, ಸಿದ್ಧಾರ್ಥನ ಹೆಂಡತಿ ಯಶೋಧರ. ಆತನಿಗೆ ಮಗ ಇರ್ತಾನ ರಾಹುಲ ಎಂಬ. ಮತ್ತು ಆತನ ಸೇವಕ ಇರ್ತಾನ ಚಿನ್ನ. ಆತನ ಕುದುರೆ ಇರ್ತದೆ ಕಂತ ಕುದುರೆ ಇರ್ತದೆ ಆತಂದ. ಮತ್ತು ತನ್ನ 34 ಏಜ್ ಆಯಿತು. ಡಿಫರೆಂಟ್ ನಾಲೆಜ್ ಜ್ಞಾನೋದಯ ಪಡ್ಕೋತಾನ. ದಿಲ್ಲಿಂದ್ರ ಬಿಹಾರದ ಗಯಾ ಎಂಬ ಓದಿ ವೃಕ್ಷ ಪಡ್ಕೋತಾನ. ಇವತ್ತ ಮೊದಲ ಪ್ರವಚನ ನೀಡಿದ್ದು ಎಲ್ಲಿ ಅಂದ್ರೆ ಜಿಂಕೆಯ ವನದಲ್ಲಿ, ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ನೀಡ್ತಾನ. ಆದ ನಂತರ ಆತ ಸಿದ್ಧಾರ್ಥನ ಭವಿಷ್ಯನೊಬ್ಬ ನೇಪಾಳ ಸನ್ಯಾಸಿ ಹೇಳಿರ್ತಾನೆ. ಆತನ ಹೆಸರು ಅಶಿತ ಮುನಿ. ಪ್ರಥಮ ಗುರು ಅಂದ್ರೆ ಈಗ ಸಿದ್ಧಾರ್ಥ ಅಂತ ಯೂಸ್ ಮಾಡತ್ತಾನ. ಗೌತಮ ಬುದ್ಧ ಆಯ್ಕಿಲ್ಲ, ಸಣ್ಣ ವಯಸ್ಸು ಐತಿ ನಮ್ಗೆ. ಪ್ರಥಮ ಗುರು ಅಂದರ ಕಮಲ. ಎರಡನೇ ಗುರು ಉದ್ರಕ ರಾಮಪುತ್ರ. ಆತನಿಗೆ 5 ಜನ ಶಿಷ್ಯರು ಇರ್ತಾರ. 5 ಜನ ಶಿಷ್ಯರು ಕೋಡನ್ನ, ಅಶ್ವಜಿತ, ಮಹಾನಾಮ, ಬಾಂಧರಿಗೆ, ವಸ್ಪ. ಹಾಗಾದ್ರೆ ಸಿದ್ಧಾರ್ಥ ಯಾವಾಗ ಮರಣ ಹೊಂದಿದ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಆದ್ರೆ, ಯಾವಾಗ ಮರಣ ಹೊಂದಿದ ಅಂದ್ರೆ ಕ್ರಿಸ್ತಶಕ 486ರಲ್ಲಿ. ಎಲ್ಲಿ ಅಂದ್ರೆ ಕುಶಿನಗರದಲ್ಲಿ, UPಯ ಕುಶಿನಗರದಲ್ಲಿ ಆತ ಏನಂತಾನ ಮರಣವನ್ನು ಹೊಂದುತ್ತಾನ. ಎಷ್ಟು ವಯಸ್ಸಿನಲ್ಲಿ ಅಂದ್ರೆ 80ನ ವಯಸ್ಸಿನಲ್ಲಿ ಆತ ಮರಣವನ್ನು ಹೊಂದುತ್ತಾನ ಕುಶಿನಗರದಲ್ಲಿ. ಆತನ 4 ಆರ್ಯ ಸತ್ಯಗಳಂತ ಬರ್ತಾವ. 4 ಆರ್ಯ ಸತ್ಯಗಳು. ಒಂದು, ಪ್ರಾಪಂಚಿಕ ಜೀವನ ದುಃಖಮಯವಾಗಿ, ಆಸೆಯ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ತೊರೆದರೆ ದುಃಖ ನಿವಾರಣೆ ಆಗುತ್ತದೆ ಅಥವಾ ಸಂತೋಷ ದೊರೆಯುತ್ತದೆ ಅಂತ ಹೇಳ್ತಾನೆ. ಆಸೆಯನ್ನು ತೊರೆದು ಅಷ್ಟಾಂಗ ಮಾರ್ಗ ಅನುಸರಿಸಬೇಕಂತ ಹೇಳ್ತಾನೆ. ಅಷ್ಟಾಂಗ ಮಾರ್ಗ ಒಳ್ಳೆಯ ನಂಬಿಕೆ ಇರಬೇಕು, ಒಳ್ಳೆಯ ಆಲೋಚನೆ ಇರಬೇಕು, ಒಳ್ಳೆಯ ಮಾತು, ಒಳ್ಳೆಯ ಜ್ಞಾನ, ಒಳ್ಳೆಯ ಪ್ರಯತ್ನ ಇರಬೇಕು, ಒಳ್ಳೆಯ ನಡತೆ ಇರಬೇಕು, ಒಳ್ಳೆಯ ಜೀವನೋಪಾಯ ಇರಬೇಕು, ಒಳ್ಳೆಯ ಮನಸ್ಥಿತಿ ಇರಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ಎಂಜಾಯ್ ಮಾಡಿ. ಸ್ನೇಹಿತರೆ, ಏನೈತಿ ಈ ಸಮ್ಮೇಳನಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದು 10 ಸ್ಟಾರ್ ಕೊಟ್ಟರು ಕಡಿಮೆ. ಸ್ನೇಹಿತರೆ, ಅದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರ್ಬಿ ಸಹ ಅಲ್ಲಿ ಕ್ವಶನ್ ಆಗ್ತಾವ. ಮೊದಲನೇ ಸಮ್ಮೇಳನ ನೋಡ್ಕೊಡ್ರಿ, ರಾಜ್ಯಗಳ ಬಿಹಾರದಾಗ ನಡೀತದ. ಕ್ರಿಸ್ತ ಪೂರ್ವ 483 ಅಜಾತಶಸ್ತ್ರ ಅಧ್ಯಕ್ಷತೆ ವಹಿಸಿರ್ತಾನ. ಅಜಾತಶಸ್ತ್ರ ಆಶ್ರಯದಲ್ಲಿ ನಡೀತದ. 483ರಲ್ಲಿ ರಾಜಗುರ ಬಿಹಾರದಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ನಡೀತದೆ. ಅದೇ ರೀತಿಯಾಗಿ ಎರಡನೇದು ಸಹ ನೋಡ್ಕೊಳ್ರಿ, ಸ್ಥಳ ವೈಶಾಲಿ. ಸಭಾಕವಿ ಅಧ್ಯಕ್ಷತೆ ವಹಿಸಿರ್ತಾನ. ಕ್ರಿಸ್ತಶಕ 383 ಕಾಲ ಅಶೋಕ ಅಧ್ಯಕ್ಷತೆಯಲ್ಲಿ ನಡೆದது. ಇನ್ನು ಮೂರನೇದು ಪಾಟಲಿಪುತ್ರದಲ್ಲಿ ನಡೀತದ. 250ರಲ್ಲಿ ಅಶೋಕನ ಕಾಲದಾಗ ತಿಸ್ಸಾ ಮೊಗ್ಗಲಿಪುತ್ರ ಆತರ ಅಧ್ಯಕ್ಷತೆ ವಹಿಸಿರ್ತಾನೆ. 4ನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕೂಡಲಿವನದಲ್ಲಿ ನಡೆಯುತ್ತ. ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಕ್ರಿಸ್ತಶಕ 100ರಲ್ಲಿ ಕನಿಷ್ಕನ ಆಶ್ರಯದಲ್ಲಿ ಉಪಾಧ್ಯಕ್ಷ ಅಶೋಕ ಸೇರ್ತಾನ. ಬುದ್ಧನ ಪ್ರಮುಖ ಸಂಕೇತ ಆತನ ಜನನ ಆಗಿದ್ದು ಕಮಲದಲ್ಲಿ. ಆತ ಮನೆ ಬಿಟ್ಟು ಹೋಗಿದ ಅಥವಾ ಮಹಾಪರಿತ್ಯಾಗ ಅಂತರ, ಕುದುರೆಯ ರೂಪದಲ್ಲಿ ತೋರಿಸ್ತಾರ.
ಜ್ಞಾನೋದಯ ಪಡೆದು ಅರಳಿ ಮರ ಅಥವಾ ಬೋಧಿ ವೃಕ್ಷ ಅಥವಾ ಏನೋ ಉಪದೇಶ ಮೀನ್ಸ್ ಉಪದೇಶ ನೀಡ್ತಾನೆ ಅದನ್ನು ಧರ್ಮಚಕ್ರ 8 ಕಡ್ಡಿಗಳ ರೂಪದಲ್ಲಿ ತೋರಿಸ್ತಾರ. ಅಥವಾ ಮರಣವನ್ನು ಹೊಂದಿದ್ದು ನಮ್ಮ ಸ್ತೂಪ. ಪ್ರೀತಿಯ ಶಿಷ್ಯರು ಆಮ್ರಪಾಲಿ, ಪ್ರೀತಿಯ ಶಿಷ್ಯ ಆನಂದ ಮತ್ತು ಅಂಗುಲಿಮಾಲ. ಪ್ರಸಿದ್ಧ ಶಿಷ್ಯ ಅನ್ಯಂತ್ಯಪೀಠಕ, ಪ್ರಸಿದ್ಧ ಶಿಷ್ಯರು ವಿಶಾಖ. ಅಥವಾ ಕೊನೆಯ ಉಪದೇಶ ನೀಡಿದ್ದು ಸುಭದ್ರ ಅಥವಾ ಉಪದೇಶ ಕೇಳಿದ್ದು ಸುಭದ್ರ. ಅಷ್ಟಾಂಗ ಮಾರ್ಗ ಕೊಳ್ಳಿ ನಂಬಿಕೆ ಅಂತ ಹೇಳ್ತಾನ. ಅಥವಾ ಕೊನೆಯ ಟೈಮ್ನಲ್ಲಿ ಚಿಕಿತ್ಸೆ ನೀಡಿದವು ಜೀವಕ. ಅಥವಾ ಹುಟ್ಟಿದ್ದು ಎಲ್ಲ ಆಗಿದ್ದು ವೈಶಾಖಿ ಪೂರ್ಣಮಿ ದಿನದಂದು. ಬೌದ್ಧರ ಆರಾಧನಾ ಕೇಂದ್ರಗಳು ವಿಹಾರ. ವಿನಾಯನ ಪಂಥದ ಮೊದಲ ಪುಸ್ತಕ ಮಹಾವಸ್ತು. ಮಹಾಯಾನ ಪಂಥದ ಮೊದಲ ಪುಸ್ತಕ ಲಿಖಿತ ವಿಸ್ತಾರ. 16 ಜನಪದಗಳಂತ ಬರ್ತಾವ. 16 ಜನಪದ ಅಷ್ಟೊಂದು ಏನ್ ಇಂಪಾರ್ಟೆಂಟ್ ಅದನ್ನ ಸ್ಕಿಪ್ ಮಾಡಕತ್ತೀನಿ ಸ್ನೇಹಿತರೆ. ಇದು ಬರೋದು ಮೌರ್ಯ ಸಾಮ್ರಾಜ್ಯ ಇಂಪಾರ್ಟೆಂಟ್ ಆಗ್ತದೆ. ಇದು ಮೊದಲ ಸಾಮ್ರಾಜ್ಯ ಐತಿ. ಇದು ಭಾರತದ ಮೊದಲ ಸಾಮ್ರಾಜ್ಯ 383ರಿಂದ ಕ್ರಿಸ್ತಪೂರ್ವ 380ರಿಂದ ಕ್ರಿಸ್ತಪೂರ್ವ 185 ಆಳ್ವಿಕೆ ನಡೆದ. ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಅವನ ಧರ್ಮ ಜೈನ ಧರ್ಮ. ಲಾಂಛನ ನವಿಲು. ಗುರು ಕೌಟಿಲ್ಯ ವಿಷ್ಣುಗುಪ್ತ ಚಾಣಕ್ಯ ಅಂತ ಹೆಸರು ಕರೀತಾರೆ ಇಲ್ಲದಾರು. ಕೌಟಿಲ್ಯ ಒಂದು ಕೃತಿ ಬರೀತಾನ ಅರ್ಥಶಾಸ್ತ್ರ ಎಂಬುದು. ಅದು ಸಂಸ್ಕೃತ ಭಾಷೆ ಒಳಗೈತಿ. ಅದು ಅರ್ಥಶಾಸ್ತ್ರ ಅಂತ ಯಾವುದೇ ರೀತಿಗೆ GDP ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GNP ಅಂದ್ರೆ ಕ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆ ರೀತಿಯಾಗಿ ಮಾಹಿತಿಯನ್ನು ನೋಡೋದಿಲ್ಲ. ಒಂದು ರಾಜ್ಯ ಅಂದ್ರೆ ಒಬ್ಬ ರಾಜ್ಯ ಹೇಗಿರಬೇಕು, ಆತನ ಆಳ್ವಿಕೆ ಯಾವ ರೀತಿಯಾಗಿರಬೇಕು, ಆತನ ಆಡಳಿತ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿಯಾಗಿರಬೇಕು ಎಲ್ಲ ಮಾಹಿತಿಯನ್ನು ಯಾವ ಹೇಳ್ತದ ಈ ಅರ್ಥಶಾಸ್ತ್ರ ನಮಗ ಪರಿಕಿಸ್ಕೊಡ್ತಾರೆ. ಅದು 1902 ಮತ್ತು 1909ರಲ್ಲಿ ಏನಾಗ್ತದ ಬೆಳಕಿಗೆ ಬರ್ತದ. ಓರಿಯೆಂಟಲ್ ರಿಸರ್ಚ್ ನ ಗ್ರಂಥಪಾಲಕರಾದ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರಿಂದ ಏನಾಗ್ತದ ಬೆಳಕಿಗೆ ಬರ್ತದ. ಅರ್ಥಶಾಸ್ತ್ರ ಏನಂತಾರ ದಂಡ ನೀತಿ ಶಾಸ್ತ್ರ, ರಾಜಮಂಡಲ ಅಂತ ಕರೀತಾರ. ಚಂದ್ರಗುಪ್ತ ಮೌರ್ಯ 323ರಲ್ಲಿ ದನನ ಅಂದ್ರ ನಂದರ ಕೊನೆಯ ದೂರ ಆಗಿರ್ತಕ್ಕಂಥ ದನನ ಕೊಲ್ತಾನ. ಯಾರು ಅಧಿಕಾರ ನಡೀತದೆ ಅಂದ್ರೆ ಮೌರ್ಯರ ಅಧಿಕಾರ ಶುರು ಆಗ್ತದ. ಅಷ್ಟೆಲ್ಲ 305ರಲ್ಲಿ ಗ್ರೀಕರ ಶೆಲ್ಕಸ್ನೊಂದಿಗೆ ಯುದ್ಧ ಮಾಡ್ತಾನ, ಅವರನ್ನು ಸೋಲಿಸ್ತಾನ ಚಂದ್ರಗುಪ್ತ ಮೌರ್ಯ. ಅದರಿಂದ ಆ ಕಡೆ ಅಫ್ಘಾನಿಸ್ತಾನ ಆಗಿರೋದು ಬಲೂಚಿಸ್ತಾನ್ ಪ್ರದೇಶಗಳು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಆಗ್ತಾವ. ಮುಂದುವರೆದು ಶೆಲ್ಕಸ್ ಸೋತ ನಂತರ ಏನ್ ಮಾಡ್ತಾನ, ಅವನ ಆಸ್ಥಾನಕ್ಕೆ ಅಂದ್ರೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಬಡವಳಿಯಾಗಿ ಕಳಿಸ್ತಾನ. ಆತನ ಹೆಸರು ಏನ್ರಿ ಮೆಗಸ್ತನಿಸ್. ಆತನ ಹೆಸರು ಮೆಗಸ್ತನ. ಆತನ ಕೃತಿ ಇಂಡಿಕಾ. ಇನ್ನು ಚಂದ್ರಗುಪ್ತ ಮೌರ್ಯನ ಗುಜರಾತಿನ ಮಂತ್ರಿ ಯಾರಂದ್ರೆ ಪುಷ್ಯಗುಪ್ತ. ಈತನಿಗೆ ಸುದರ್ಶನ ಎಂಬ ಕರಿಯನ್ನ ಕಟ್ಟಿ ರಾಜನಿಗೆ ಸಹಾಯ ಮಾಡ್ತಾನ. ಸುವರ್ಣಗಿರಿ ಇರುವುದು ಕೊಪ್ಪಳ ಜಿಲ್ಲೆಯೊಳಗೈತಿ. ಕ್ವಶನ್ ಆಗೈತಿ. ದಕ್ಷಿಣದಲ್ಲಿ ಮೈಸೂರು ಇವರ ಕಡೆಯಾಗಿತ್ತು. ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳ ಬರ್ತಾನ. ಇದು ಶ್ರವಣಬೆಳಗೊಳ ಕರ್ನಾಟಕದಾಗ ಐತಿ. ಸಲ್ಲೇಖಂಡ ವೃತ್ತ ಆಚರಣೆ ಮಾಡ್ತಾನ. ಅಲ್ಲೇ ಮರಣ ಹೊಂದ್ತಾನ. ಇಂದು ಸಹ ಅಲ್ಲಿ ಏನ್ ಮರಣ ಹೊಂದಿತಾನ. ಅಲ್ಲಿ ಒಂದು ಇದನ್ ಬಸೀದಿ ಇರುವುದನ್ನ ನೀವು ನೋಡ್ಬೋದು. ಬಸೀದಿ ಐತಿ, ಗುಡಿ ಐತಿ, ಎಲ್ಲ ಇರುವುದು. ಹೋಗಿ ವಿಸಿಟ್ ಮಾಡ್ರಿ ಎಕ್ಸಾಮ್ ನಂತರ ಬಿಂದುಸಾರ ಅಂತ ಬರ್ತಾನ. 299ರಿಂದ 273 ಆಳ್ವಿಕೆ ಮಾಡ್ತಾನ ಬಿಂದುಸಾರನ ಬಿರುದೇವರಂದ ಅಪಿತ್ರಘಾತ ನೋಡ್ರಿ ಅಮಿತ್ರ ಘಾತ ಅನ್ನುವಂಥ ಆತ ಬಿರುದು ಇರ್ತದ. ಈ ಬಿರುದು ವೆರಿ ಇಂಪಾರ್ಟೆಂಟ್. ಬಿಂದುಸಾರ ಆಸ್ಥಾನಕ್ಕೆ ಬಂದ ಸಿರಿಯಾ ದೇಶದ ರಾಯಭಾರಿ ಅಂದ್ರೆ ಡೆಮಾಕಸ್ ಅಥವಾ ಡಿಮಾಕಸ್. ಯಾವ್ದು ಕ್ವಶನ್ ಆನ್ ಪೇಪರ್ ನಲ್ಲಿ ಇರುತ್ತೆ ಅದನ್ನ ಹಾಕಬೇಕು. ಬಿಂದುಸಾರನ ಧರ್ಮ ಅಂದ್ರೆ ಜಿಕಾ ಧರ್ಮ. ಬಿಂದುಸಾರನ ಕಾಲದಲ್ಲಿ ನಾಗರಿಕ ದಂಗೆ ನಡೆದ ಸ್ಥಳ ತಕ್ಷಶಿಲ. ನಾಗರಿಕ ದಂಗೆಯನ್ನು ನಿಯಂತ್ರಿಸಿದವನು ಬಿಂದುಸಾರನ ಮಗ ಅಶೋಕ ದ ಗ್ರೇಟ್ ಅಶೋಕ ಮಹಾಶಯ ಎಂದು ಬರೆಯಿತಿ. ಈ 273 ಅಶೋಕನ ಕಾಲ 273ರಿಂದ 232 ಆಳ್ವಿಕೆ ಮಾಡ್ತಾನ. ಅದ್ರ ಪಟ್ಟಾಭಿಷೇಕ 269ರಲ್ಲಿ. ಈ ಮೆಡವಲ್ ಟೈಮ್ನಾಗ ಏನ್ ಮಾಡ್ತಿದ್ದ, ಆತನಿಗೆ 100 ಜನ ಸಹೋದರದ್ದು. ಆ 100 ಜನ ಸಹೋದರನ್ನು ಕೊಂದು ಅಧಿಕಾರಕ್ಕೆ ಬಂದನೆಂದು ಹೇಳ್ತಾರ. ಆದ್ರೆ ಯಾವುದೇ ರೀತಿಯಾಗಿ ಅದ್ರ ಬಗ್ಗೆ ನಿಖರವಾದ ಮಾಹಿತಿ
ದೊರೆತಿಲ್ಲ. ಇನ್ನು ಆತನಿಗೆ ಇಬ್ಬರು ದೊರೆಯುವುದಂದ್ರೆ ದೇವನಾಮ ಪ್ರಿಯಿತು, ದಾರ್ಶನಿಕ ದೊರೆಯಿತು, ಭಾರತ ಎರಡನೇ ಬುದ್ಧ ಅಂತ ಆತನ ಹೇಳ್ತಿದ್ರು. ಪ್ರಿಯದರ್ಶಿಯ ರಾಜ್ಯದ ಶಾಸನಗಳ ಪಿತಾಮಹ, ಶಾಸನಗಳ ರಾಜ, ಎಲ್ಲ ಬಿರುದುಗಳು ಯಾರಿಗಿದ್ದು ಅಶೋಕನಿಗಿದ್ದು. ಅಶೋಕನ ಗುರು ಯಾರಂದ್ರ ಒಬ್ಬ ಉಪಗುಪ್ತ, ಇನ್ನೊಬ್ಬ ಮೊಗ್ಗಲಿ ಪುತ್ರ ತಿಸ್ಸ. ಆದ್ರೆ ಈ ಮೊಗ್ಗಲಿ ಪುತ್ರ ತಿಸ್ಸನ ಏನ್ ಮಾಡ್ತಾನ, ಅಧ್ಯಕ್ಷನನ್ನಾಗಿ ಮಾಡ್ತಾನ. ಆತ ಆಚರಿಸಿದ ಬೌದ್ಧ ಸಮ್ಮೇಳನದಲ್ಲಿ ಮೇಲೆ ಆಲ್ರೆಡಿ ಹೇಳಿದ್ರನ್ನ ನೆಕ್ಸ್ಟ್ ಇಲ್ಲಿ ಕೆಳಗು ಬರ್ತಾರೆ, ಹೇಳ್ತೀನಿ, ವೇಟ್ ಮಾಡ್ರಿ. ಅಶೋಕನ ಪಟ್ಟಾಭಿಷೇಕ 8 ವರ್ಷದ ನಂತರ 261 ಕಳಿಂಗ ಯುದ್ಧ ನಡೀತದ. ಅಶೋಕನ ಜೀವಮಾನದಲ್ಲಿ ಮಾಡಿದ ಮೊದಲ ಮತ್ತು ಫಸ್ಟ್ ಅಂಡ್ ಲಾಸ್ಟ್ ವಾರ್, ದಟ್ ಈಸ್ ಕಾಲ್ಡ್ ಕಳಿಂಗ ವಾರ್ ಇನ್ 261, 261ರಲ್ಲಿ. ಕಳಿಂಗ ಯುದ್ಧದಲ್ಲಿ ಅಪೋಸಿಟ್ ಯಾರು ಇರ್ತಾರಂದ್ರೆ ಶುದ್ಧವರ್ಮ ಇರ್ತಾನ. ಈ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನಮಗೆ ಕೊಡುತ್ತೆ ಅಂದ್ರೆ 13ನೇ ಬಂಡಾಗಲಿ ಶಾಸನದಲ್ಲಿ ಓಡಿಸಾಗೈತಿ. ಈ ಯುದ್ಧದಲ್ಲಿ 1.5 ಲಕ್ಷ ಜನ ಬಂಧನಾಗ್ತಾರ, 1 ಲಕ್ಷ ಜನ ಸತ್ತು ಬಿಡ್ತಾರ ಅಥವಾ ಪ್ರಾಣ ತ್ಯಾಗ ಮಾಡ್ತಾರ. ಇಷ್ಟೆಲ್ಲಾ ಘೋರವನ್ನು ನೋಡಿ ಅಶೋಕ ತನ್ನ ಒಟ್ಟ ನನಗೆ ಯುದ್ಧ ಬೇಡಪ್ಪ, ನಾನು ಬೌದ್ಧ ಧರ್ಮಕ್ಕೆ ಹೋಗ್ತಾನ. ಯಾರ ಪ್ರಭಾವದಿಂದ ಬೌದ್ಧ ಧರ್ಮಕ್ಕೆ ಹೋದ ಅಂತ ಕ್ವಶನ್ ಆದ್ರೆ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯಿಂದ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಅದಾದ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನ ನೇಮಿಸ್ತಾನ. ಧರ್ಮ ಪ್ರಚಾರಕ್ಕೆ ಕಳಿಸ್ತಾನ. ಶ್ರೀಲಂಕಾ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಆ ಕಡೆ ಎಲ್ಲ ಕಡೆ ಏನ್ ಮಾಡ್ತಾನೆ, ಅಧಿಕಾರಿಗಳನ್ನ ಕಳಿಸಿ ಬಟ್ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಿಸ್ತಾನೆ. ಅಶೋಕನ ಲಾಂಛನದಲ್ಲಿ 24 ಗೆರೆಗಳಿದಾವ. 24 ಇವತ್ತು ನಮ್ಮ ರಾಷ್ಟ್ರಧ್ವಜದಲ್ಲಿ ಮಧ್ಯದಲ್ಲಿರುವುದನ್ನು ನೀವು ನೋಡಬಹುದಾಗಿದೆ. ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಲು ಮಗಳಾದ ಸಂಘಮಿತ್ರ ಮತ್ತು ಮಗ ಮಹೇಂದ್ರನನ್ನು ಕಳಿಸ್ತಾನೆ. ಎಲ್ಲಿ? ಶ್ರೀಲಂಕಾಕ್ಕೆ. ತನ್ನ ಸ್ವಂತ ಮಗಳು ಮತ್ತು ಮಗಳಾದ ಸಂಘಮಿತ್ರ, ಮಗಾದ ಮಹೇಂದ್ರನನ್ನು ಶ್ರೀಲಂಕಾ ಕಳಿಸ್ತಾನೆ. ಹೂರ್ಪ ಬೌದ್ಧ ಧರ್ಮ ಪ್ರಚಾರ ಮಾಡಿ ಇಲ್ಲಿ ಸಹ ಬೌದ್ಧ ಧರ್ಮ ಇರಲಿ ಅಂತ ಕಳಿಸ್ತಾನೆ. ಅನುರಾಧಪುರ ಅವಾಗ ಶ್ರೀಲಂಕಾದ ಪ್ರಾಚೀನ ರಾಜಧಾನಿ ಇತ್ತು. ಅಶೋಕ ವಿಶ್ವಶಾಂತಿಯ ಶಾಸನ ಹೊರಡಿಸ್ತಾನೆ. ಶ್ರೀಲಂಕಾದಲ್ಲಿ 2 ಬೌದ್ಧ ವೃತ್ತಾಂತಗಳು, ಒಂದು ದೀಪವಂಶಕ, ಇನ್ನೊಂದು ಮಹಾವಂಶಕ. ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್. ಸಿರಿಯಾ ದೇಶದ ರಾಜಧಾನಿ ಡಮಾಸ್ಕಸ್. ಅಶೋಕನ ಯಾವ ಭಾಷೆಯಲ್ಲಿ ಶಾಸನವನ್ನು ಹೊರಡಿಸಿದ ಅಂತ ನಿಮಗೆ ಕ್ವಶನ್ ಇದ್ರೆ, ಒಂದು ಪ್ರಾಕೃತಿಕ ಇರಬಹುದು, ಪಾಳಿ ಇರಬಹುದು, ಗ್ರೀಕ, ಅರಾಮಿಕ್, ಪ್ರಮುಖವಾಗಿ 4 ಭಾಷೆಗಳಲ್ಲಿ ಏನ್ ಮಾಡ್ತಾನ ಆತ ಶಾಸನ ಹೊರಡಿಸ್ತಾನ. ಅಶೋಕನ ಶಾಸನ ಲಿಪಿಗಳು ಕೇಳಿದ್ರೆ ಖರೋಷ್ಠಿ ಇರಬಹುದು, ಬ್ರಾಹ್ಮಿ ಇರಬಹುದು, ಗ್ರೀಕ್ ಇರಬಹುದು, ಅರಾಮಿಕ್, ಇದು ಸಹ 4 ಭಾಷೆಗಳು ಮತ್ತು 4 ಲಿಪಿಗಳಲ್ಲಿ ಶಾಸನವನ್ನು ಹೊರಡಿಸಿದ ಅರಸ ಅಶೋಕ ಸ್ನೇಹಿತರೆ. ಎಸ್, ಮುಂದುವರೆದ ಭಾಗ ನೋಡ್ರಿ. ಅಶೋಕ ಅತಿ ಹೆಚ್ಚು ಶಾಸನಗಳು ಬಳಸಿದ ಭಾಷೆ ಯಾವ್ದು ಅಂತ ಬರ್ತಂದ್ರೆ ಪ್ರಾಕೃತ. ಲಿಪಿ ಯಾವ್ದು ಬರ್ತಂದ್ರೆ ಬ್ರಾಹ್ಮಿ. ಬಳಸಿದ ಭಾಷೆ ಪ್ರಾಕೃತಿಕ, ಲಿಪಿ ಅಂತ ಬರ್ತಂದ್ರೆ ಬ್ರಾಹ್ಮಿ. ಈ ಎರಡನ್ನು ಮಿಕ್ಸ್ ಮಾಡಿ ಅತಿ ಹೆಚ್ಚು ಬಳಕೆ ಮಾಡ್ತಾ. ಕ್ರಿಸ್ತಶಕ 1837ರಲ್ಲಿ ಅಶೋಕನ ಶಾಸನ ಪ್ರಥಮ ಬಾರಿಗೆ ಓದ್ತಾನೆ ಜೇಮ್ಸ್ ಪ್ರಿನ್ಸೆಪ್. 1837ರಲ್ಲಿ ಓದ್ತಾನೆ. BL ರೈಸ್ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾನೆ. ಯಾರನ್ನು? BL ರೈಸ್ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತ ಕರೀತಾನೆ. ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ ಬರುತ್ತಿದ್ದು ಬ್ರಹ್ಮಗಿರಿ ಶಾಸನ, ಚಿತ್ರದುರ್ಗದಲ್ಲಿ. ಅಶೋಕ ಎಂಬ ಹೆಸರು ಇದ್ದದ್ದು ಯಾವ ತರ ಅಂದ್ರೆ ಮಸ್ಕಿ ಶಾಸನ, ಅದು ಸಹ ರಾಯಚೂರು, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು. ಪ್ರಸ್ತುತ ಅಧ್ಯಯನಕ್ಕೆ ಒಳಪಟ್ಟ ಅಶೋಕನ ಶಾಸನ ಸನ್ನತಿ ಶಾಸನ ಎಲ್ಲೈತಿ ಅಂದ್ರೆ ಅದು ಗುಲ್ಬರ್ಗಾದೈತಿ. ಮೌರ್ಯರ ಕೊನೆಯ ದೊರೆ ಯಾರಂದ್ರೆ ಬೃಹದ್ರಥ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈಗ 5 ಸ್ಟಾರ್ ಕೊಟ್ಟರು ಕಡಿಮೆ. ಬೃಹದ್ರಥ ಸ್ಥಾಪಕ ಕೇಳ್ತಾನ, ಫೇಮಸ್ ಅರಸ ಕೇಳ್ತಾನ, ಮತ್ತು ಕೊನೆಯ ಅರಸ ಮಾತ್ರ ಬಹಳ ಸರಿ ಕೇಳ್ತಾನ. ಕೊನೆಯ ಅರಸ ಯಾರಂದ್ರೆ ಬೃಹದ್ರಥ. ಇಷ್ಟೆಲ್ಲಾ ಯಾಕೆ ಕಥೆ ಹೇಳಿನ ಅಂತ ಹೇಳಕೋಬಿಡ್ರಿ. ಇದ್ರಾಗ ಯಾವ ಬೇಕಾದ ಕ್ವಶನ್ ಬರ್ಬೋದು. ಈ ಸಲ ಕನ್ನಡ ಮೀಡಿಯಂದಾಗ ಎಕ್ಸಾಮ್ ಮಾಡ್ಯಾರ, ಅದು ನೀವು ತಲೆಯಾಗ ತಗೊಂಡಿರ್ತಾವ ನೋಡ್ರಿ, ಇಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಕುಶಾಣರ ಮೂಲ ಸ್ಥಳ ಮಧ್ಯ ಏಷ್ಯಾ. ಇವರು ಮೂಲತಃ ಯುಚಿ ಪಂಗಡಕ್ಕೆ ಸೇರಿದವರ. ಮನೆತನ ಸ್ಥಾಪಕ ಕುಜಲ್ ಕ್ಯಾಡ್ಫಿಸಸ್ ಅಥವಾ 1ನೇ ಕ್ಯಾಡ್ಫಿಸಸ್. ಭಾರತದಲ್ಲಿ ಪ್ರಥಮ ಚಿನ್ನದ ನಾಣ್ಯಗಳು ಚಲಾವಣೆ ತಂದದವರು ಅಂದ್ರೆ 2ನೇ ಯೂಮ್ ಕ್ಯಾಡ್ಫಿಸಸ್ ಅಥವಾ ಯೂಮ್ ಕ್ಯಾಡ್ಫಿಸಸ್. ಪ್ರಸಿದ್ಧರು ಯಾರಂದ್ರೆ ಕನಿಷ್ಕ. ಇದ್ರ ಕನಿಷ್ಕನ ಬಗ್ಗೆ ಒಂದು ಮೊದಲ ಬಾರಿಗೆ ಭಾರತವನ್ನು ಬಿಟ್ಟು ಔಟ್ ಸೈಡ್ ಏನ್ ಮಾಡ್ತಾನ, ಯುದ್ಧ ಮಾಡಿ ತನ್ನ ಪ್ರದೇಶವನ್ನು ಹರಸ್ತಾನ, ತನ್ನ ಸಾಮ್ರಾಜ್ಯವನ್ನು ಹಿಡಿರ್ತಕ್ಕಂಥ ಏಕೈಕ ಅರಸ ಯಾರಂದ್ರೆ ಕನಿಷ್ಕ. ಇದು ಫೇಮಸ್ ಇದೆ.
ಈತನ ಕಾಲಾವಧಿ ನೋಡ್ಕೊಡ್ರಿ. ಈತನ ಕಾಲಾವಧಿ ಯಾಕಂದ್ರ ಕ್ರಿಸ್ತ ಶಕ 78ರಿಂದ 120. ಕ್ರಿಸ್ತ ಶಕ 78ರಲ್ಲಿ ಶಕ ವರ್ಷ ಅಥವಾ ಕನಿಷ್ಠ ವರ್ಷ ಸ್ಥಾಪನೆ ಮಾಡ್ತಾನ. ಈತ ಪಾಕಿಸ್ತಾನದ ಪುರುಷಪುರದಲ್ಲಿ ತನ್ನ ಮೊದಲ ರಾಜಧಾನಿಯನ್ನಾಗಿ ಮಾಡ್ಕೊತಾನ. ನಂತರ ಕಾಶ್ಮೀರ ಕನಿಷ್ಕಪುರ ಎಂಬ ಪಟ್ಟಣ ನಿರ್ಮಿಸ್ತಾನ. ಕನಿಷ್ಕಪುರದ ಬಗ್ಗೆ ನೀಡುವ ಗ್ರಂಥ ಕಲ್ಲಣ್ಣನ ರಾಜತರಂಗಿ. ವೆರಿ ಇಂಪಾರ್ಟೆಂಟ್ ಕಲ್ಲಣ್ಣ ರಾಜತರಂಗಿ. ಕನಿಷ್ಕನ ಆಸ್ಥಾನದ ವೈದ್ಯರು ಚರಕ ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಪ್ರಮುಖ. ಕನಿಷ್ಕ ಅಶ್ವಘೋಷನಿಂದ ಬೌದ್ಧ ಧರ್ಮ. ನೀವು ಸಹ ಕನಿಷ್ಕ ಅಶ್ವಘೋಷನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆತ ಉಪಗುಪ್ತನಿಂದ, ಇತ ಅಶ್ವಘೋಷನಿಂದ. ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮ್ಮೇಳನ ನಡೆಸ್ತಾನ. ಇತ ಬುದ್ಧನ ಬೋಧನೆ ಸಂಗ್ರಹ ಮಾಡ್ತಾನ. ಅದನ್ನ ಸಂಸ್ಕೃತದಲ್ಲಿ ಬರೆದು ಇಡಕ್ಕೆ ಹೇಳ್ತಾನ. ಇತ್ತ ಗಾಂಧಾರ ಶೈಲಿಯನ್ನು ಏನ್ ಮಾಡ್ತಾನೆ, ಇಂಟ್ರೊಡ್ಯೂಸ್ ಮಾಡ್ತಾನ. ಎರಡು ಮಿಕ್ಸ್ ಐತಿದ ಗಾಂಧಾರ ಶೈಲಿ. ಗಾಂಧಾರ ಶೈಲಿಯ ಪ್ರಸಿದ್ಧ ಶಿಲ್ಪಿ ಇಂಜಿಸಿರ. ಗಾಂಧಾರ ಶೈಲಿ ಬುದ್ಧ ವಿಗ್ರಹ ಅಪೋಲೋನ ಹೋಲೋ ಅಂತ ಐತಿ. ಗ್ರೀಕೋ ಬುದ್ಧಿಸ್ಟ್ ಕಲಿ. ಗಾಂಧಾರ ಶೈಲಿ ಇನ್ನೊಂದು ಹೆಸರು ಗ್ರೀಕೋ ಬುದ್ಧಿಸ್ಟ್ ಶೈಲಿ. ಗ್ರೀಕೋ ಬುದ್ಧಿಸ್ಟ್ ಶೈಲಿಯನ್ನು ನೀವು ನೋಡಬಹುದಾಗಿತ್ರಿ. ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹವು ಅತಿ ಹೆಚ್ಚು ನಿಂತುಕೊಂಡವ, ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗದವ. ಅಶ್ವಘೋಷ ಬರೆದಿದ್ದು ಬುದ್ಧ ಚರಿತೆ. ವಸುಮಿತ್ರನ ಕೃತಿ ಮಹಾವಿಭಾಷಾ ಶಾಸ್ತ್ರ. 1ನೇ ನಾಗಾರ್ಜುನ ಕೃತಿ ಮಾಧ್ಯಮಿಕ ಸೂತ್ರ. ಭಾರತದ ಐನ್ಸ್ಟೀನ್ 1ನೇ ನಾಗಾರ್ಜುನ. ಭಾರತ ಐನ್ಸ್ಟೀನ್ 1ನೇ ನಾಗಾರ್ಜುನ. ಚರಕನ ಕೃತಿ ಚರಕ ಸಂಹಿತೆ. ಸುಶ್ರುತನ ಕೃತಿ ಸುಶ್ರುತ ಸಂಹಿತೆ. ಕನಿಷ್ಕನಿಗಿದ್ದ ಬಿರುದುಗಳು. ಈತನಿಗೆ 2ನೇ ಅಶೋಕ ಅಂತ ಕರೀತಾರ, ಕೈ ರಸ ಅಂತ ಕರೀತಾರ, ದೇವಪುತ್ರ ಅಂತ ಕರೀತಾರ, ಕುಶಾಣರ ಕೊನೆಯ ದೊರೆ ವಸುದೇವ. ಇಷ್ಟು ಏನಾಗ್ತದ ನಿಮ್ಗೆ ಸಾಕು ತಂದ್ಬಿಟ್ರ. ಇದು ಹಿಸ್ಟ್ರಿ ಒಳಗ ನಾನು ಕೊಡ್ತಿರತಕ್ಕಂತ ಒಂದು 4ನೇ ಕ್ಲಾಸ. ಏನಾದ್ರೂ ಡೈಲಿ ಕ್ಲಾಸ್ ಅನ್ನು ನೀವು ನೋಡ್ತಾ ಹೋಗಿದ್ದೆ ಅದಲ್ಲಿ 100% ನೀವು GK ಒಳಗ ತಂದ್ಕೊಡ್ರೆ ಒಂದು 20ಕ್ಕೆ 18ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡ್ಕೋಬಹುದು. ಡೈಲಿ ಕ್ಲಾಸ್ ನೋಡ್ರಿ, ಡೈಲಿ ಮಾಡಿ ಹಾಕೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಯಾರು ಮೊದಲ ಬಾರಿ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಡ್ರಿ, ನೋಟಿಫೈ ಆಗ್ತದೆ. ನಿಮ್ಮ ಸ್ನೇಹಿತರಿಗೆ ಏನ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡಿ ಕೇಳ್ರಿ. ನಿಮ್ಗೆ ಯಾವ ಟಾಪಿಕ್ ಬೇಕು ಹೇಳ್ರಿ, ಟಾಪಿಕ್ ಅದ್ರ ಬಗ್ಗೆ ಮಾಡಿ ಹಾಕುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಅಲ್ಲಿವರೆಗೂ ಜೈ ಹಿಂದ್.